ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳಾ ಮತದಾರರನ್ನ ಸೆಳೆಯಲು ದಳಪತಿ ವಿಜಯ್ ಹೊಸ ಪ್ಲಾನ್ ಮಾಡಿದ್ದಾರೆ. ಮದುವೆಯಾಗುವ ಮಹಿಳೆಗೆ 8 ಗ್ರಾಂ ಚಿನ್ನ, ರೇಷ್ಮೆ ಸೀರೆ, ಜನಿಸುವ ಪ್ರತಿ ಹೆಣ್ಣು ಮಗುವಿಗೆ ಬಂಗಾರದ ಉಂಗುರ, ಕುಟುಂಬ ನಡೆಸುವ ಯಜಮಾನಿಗೆ 2,500 ರೂಪಾಯಿ, ವರ್ಷಕ್ಕೆ 6 LPG ಸಿಲಿಂಡರ್ ಫ್ರೀ ಎಂದು ಭರವಸೆ ಕೊಟ್ಟಿದ್ದಾರೆ. ಅತ್ತ ತಮಿಳು ನಟ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ನಾಯಕ ವಿಜಯ್ ಪತ್ನಿ ಸಂಗೀತ ವಿಚ್ಛೇದನಕ್ಕಾಗಿ ಅರ್ಜಿ ಕೋರಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಇದರಿಂದ ವಿಜಯ್ ಇಮೇಜ್ಗೆ ಭಾರಿ ಹೊಡೆತ ಬೀಳುವಂತಾಯಿತು. ವಿಜಯ್ ವಿರುದ್ಧ ಮಹಿಳೆಯರು ಹಿಡಿ ಶಾಪ ಹಾಕಿದ್ರು. ಮುಂಬರುವ ಚುನಾವಣೆಯಲ್ಲೂ ವಿಜಯ್ ಡಿವೋರ್ಸ್ ವಿಚಾರ ಡ್ಯಾಮೇಜ್ ಮಾಡುವ ಸಾಧ್ಯತೆ ಇದೆ. ಹೀಗಿರುವಾಗಲೇ ಮಹಿಳೆಯರ ಮನ ಗೆಲ್ಲಲು, ಸ್ತ್ರೀಯರ ಮತ ಸೆಳೆಯಲು ವಿಜಯ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಮಹಿಳಾ ಮತದಾರರನ್ನ ಸೆಳೆಯುವುದಕ್ಕೆ ಯೋಜನೆಗಳನ್ನ ಘೋಷಿಸಿದ್ದಾರೆ ವಿಜಯ್. ತಮಿಳುನಾಡು ವಿಧಾನಸಭಾ ಚುನಾವಣೆ ಹತ್ತಿರದಲ್ಲೇ ಇದೆ. ಈ ಹಿನ್ನೆಲೆಯಲ್ಲಿ ಟಿವಿಕೆ ಪಕ್ಷದ ನಾಯಕ ವಿಜಯ್ ಮಹಿಳಾ ಮತದಾರರನ್ನ ಸೆಳೆಯುವ ಸಲುವಾಗಿ ಹಲವು ಯೋಜನೆಗಳನ್ನ ಘೋಷಿಸಿದ್ದಾರೆ. ಚೆನ್ನೈನಲ್ಲಿ ನಡೆದ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿಜಯ್ ಹೊಸ ಭರವಸೆಗಳನ್ನ ಅನೌನ್ಸ್ ಮಾಡಿದ್ದಾರೆ. ಮಹಿಳಾ ಮತದಾರರನ್ನ ಸೆಳೆಯುವುದಕ್ಕೆ ಅಣ್ಣನ್ ಸೀರೆ ಅನ್ನೋ ವಿಶೇಷ ಸ್ಕೀಮ್ ಘೋಷಿಸಿದ್ದಾರೆ. ಇದರ ಅನ್ವಯ ಮದುವೆಯಾಗುವ ಮಹಿಳೆಗೆ ಬರೋಬ್ಬರಿ 8 ಗ್ರಾಂ ಚಿನ್ನ, ರೇಷ್ಮೆ ಸೀರೆ ನೀಡೋದಾಗಿ ವಿಜಯ್ ಹೇಳಿದ್ದಾರೆ. ತಾಯಿ ಮಾಮನ್ ಯೋಜನೆಯ ಅಡಿ ತಮಿಳುನಾಡಿನಲ್ಲಿ ಜನಿಸುವ ಪ್ರತಿಯೊಂದು ಬಾಲಕಿಗೆ ಬಂಗಾರದ ಉಂಗುರ ಮತ್ತು ನವಜಾತ ಶಿಶು ಕಿಟ್ ನೀಡಲಾಗುತ್ತೆ ಎಂದು ವಿಜಯ್ ಅನೌನ್ಸ್ ಮಾಡಿದ್ದಾರೆ. ಶಾಲಾ ಶಿಕ್ಷಣದ ಮಧ್ಯದಲ್ಲೇ ಬಾಲಕಿಯರು ಓದು ಬಿಡದಂತೆ ಮಾಡಲು ಕಾಮರಾಜರ್ ಕಲ್ವಿ ಉರುದಿ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ 15,000 ರೂಪಾಯಿ ಆರ್ಥಿಕ ಸಹಾಯ ನೀಡುವುದಕ್ಕೆ ವಿಜಯ್ ಮುಂದಾಗಿದ್ದಾರೆ. ಅನ್ನಪೂರ್ಣಿ ಸೂಪರ್ 6 ಸ್ಕೀಮ್ನ ಅನ್ವಯ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 6 ಉಚಿತ LPG ಗ್ಯಾಸ್ ಸಿಲಿಂಡರ್ಗಳನ್ನ ನೀಡಲಾಗುತ್ತೆ ಅಂತ ವಿಜಯ್ ಘೋಷಿಸಿದ್ದಾರೆ. ಮಹಿಳೆಯರ ಆರ್ಥಿಕ ಸಬಲೀಕರಣ ಮತ್ತು ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಹಲವು ಯೋಜನೆಗಳನ್ನ ಜಾರಿಗೆ ತರುವುದಾಗಿ ವಿಜಯ್ ಭರವಸೆ ಕೊಟ್ಟಿದ್ದಾರೆ. ಕುಟುಂಬದ ಮುಖ್ಯಸ್ಥೆಯಾಗಿರುವ ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ ಹಣಕಾಸು ನೆರವು ನೀಡುವುದಾಗಿ ಘೋಷಿಸಿದ್ದಾರೆ. 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವ ಮಹಿಳೆಯರಿಗೆ ಈ ಯೋಜನೆ ಅನ್ವಯವಾಗುತ್ತೆ. ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ನೌಕರಿಯಲ್ಲಿರುವ ಕುಟುಂಬಗಳಿಗೆ ಇದು ಅನ್ವಯಿಸುವುದಿಲ್ಲ ಅಂತ ವಿಜಯ್ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಸಾರ್ವಜನಿಕರಿಗೆ ಸಾರಿಗೆ ವಾಹನಗಳಲ್ಲಿ ಸ್ಮಾರ್ಟ್ ಪ್ಯಾನಿಕ್ ಬಟನ್ ಅನ್ನು ಅಳವಡಿಸಲಾಗುತ್ತೆ. ಅಪರಾಧ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನ ಸ್ಥಾಪಿಸಲಾಗುತ್ತೆ ಅಂತ ಭರವಸೆ ನೀಡಿದ್ದಾರೆ ವಿಜಯ್. ಮಹಿಳೆಯರಿಗೆ ರಾಜ್ಯದ ಎಲ್ಲಾ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಸೌಲಭ್ಯ ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ರೇಷನ್ ಅಂಗಡಿಗಳು, ಶಾಲೆಗಳು, ಕಾಲೇಜುಗಳ ಮೂಲಕ ಉಚಿತ ಸ್ಯಾನಿಟರಿ ಪ್ಯಾಡ್ಗಳನ್ನ ವಿತರಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಸಿಂಗ್ ಪೆಂಗಲ್ ಅಭಿವೃದ್ಧಿ ಯೋಜನೆಯಡಿ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 5 ಲಕ್ಷ ರೂಪಾಯಿವರೆಗೂ ಬಡ್ಡಿ ರಹಿತ ಸಾಲ ನೀಡಲಾಗುತ್ತೆ ಅಂತ ಘೋಷಿಸಿದ್ದಾರೆ. ಈ ಸಾಲವನ್ನ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನ ಪ್ರಾರಂಭ ಮಾಡುವುದಕ್ಕೆ ಬಳಸಬಹುದು ಅಂತ ಹೇಳಿದ್ದಾರೆ. ರಾಜ್ಯದ ಸಾಲ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಯೋಜನೆಗಳಿಗೆ ಹಣ ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿರುವ ದಳಪತಿ ವಿಜಯ್, ಹಣದ ಕೊರತೆ ಸಮಸ್ಯೆ ಅಲ್ಲ, ಭ್ರಷ್ಟಾಚಾರವೇ ದೊಡ್ಡ ಸಮಸ್ಯೆ. ಭ್ರಷ್ಟಾಚಾರ ತಡೆಯಲು ಸಾಧ್ಯವಾದ್ರೆ ಎಲ್ಲಾ ಯೋಜನೆಗಳನ್ನ ಸುಲಭವಾಗಿ ಜಾರಿಗೆ ತರಬಹುದು ಅಂತ ವಿಜಯ್ ಹೇಳಿದ್ದಾರೆ. ಹಾಗಾದ್ರೆ ತಮಿಳುನಾಡಿನ ಮಹಿಳಾ ಮತದಾರರ ಸಂಖ್ಯೆ ಎಷ್ಟು ನೋಡುವುದಾದ್ರೆ ಒಟ್ಟು 5,67,07,380 ಮತದಾರರ ಹೆಸರು ಹೊಂದಿರುವ ಅಂತಿಮ ಮತಪಟ್ಟಿಯನ್ನ ಆಯೋಗ ಪ್ರಕಟಿಸಿದೆ. SIR ಪೂರ್ವದಲ್ಲಿ ತಮಿಳುನಾಡು ಮತದಾರರ ಪಟ್ಟಿಯಲ್ಲಿ 6.41 ಕೋಟಿ ಹೆಸರುಗಳಿತ್ತು. ಪರಿಷ್ಕರಣೆ ದಾಖಲೆಗಳ ಪರಿಶೀಲನೆಯ ಬಳಿಕ 5.67 ಕೋಟಿ ಮತದಾರರ ಹೆಸರು ಅಂತಿಮ ಪಟ್ಟಿಯಲ್ಲಿ ಉಳಿದುಕೊಂಡಿದೆ. ಮೃತಪಟ್ಟವರು, ಶಾಶ್ವತವಾಗಿ ವಲಸೆ ಹೋದವರು, ಒಂದಕ್ಕಿಂತ ಹೆಚ್ಚು ಕಡೆ ಹೆಸರಿದ್ದವರು ಸೇರಿದ ಹಾಗೆ 74 ಲಕ್ಷ ಮತದಾರರ ಹೆಸರನ್ನ ಅಳಿಸಲಾಗಿದೆ. ಹೊಸದಾಗಿ 27.53 ಲಕ್ಷ ಮತದಾರರ ಹೆಸರು ಸೇರ್ಪಡೆ ಮಾಡಲಾಗಿದೆ. ಮತಪಟ್ಟಿಯಲ್ಲಿ 18 ರಿಂದ 19 ವಯೋಮಾನದ 12.51 ಲಕ್ಷ ಮಂದಿ ಮತದಾರರಿದ್ದಾರೆ. 4.63 ಲಕ್ಷ ವಿಕಲಚೇತನರು, 3.99 ಲಕ್ಷ 85 ವರ್ಷ ದಾಟಿದ ಹಿರಿಯ ನಾಗರಿಕ ಮತದಾರರಿದ್ದಾರೆ. SIR ವೇಳೆ 4.23 ಲಕ್ಷ ಅನರ್ಹ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ.
ತಮಿಳುನಾಡು ಮತಪಟ್ಟಿಯಲ್ಲಿ ಪುರುಷರಿಗಿಂತ ಮಹಿಳೆಯರ ಪ್ರಮಾಣ ಹೆಚ್ಚಿದೆ. ಅಂತಿಮ ಮತಪಟ್ಟಿಯಲ್ಲಿ 2.7 ಕೋಟಿ ಪುರುಷ ಮತದಾರರಿದ್ದು 2.8 ಕೋಟಿ ಮಹಿಳಾ ಮತದಾರರಿದ್ದಾರೆ. ಪುರುಷರಿಗಿಂತ ಸುಮಾರು 13 ಲಕ್ಷಕ್ಕೂ ಹೆಚ್ಚು ಮಹಿಳಾ ಮತದಾರರ ಸಂಖ್ಯೆ ಇದೆ. 7,617 ಮಂದಿ ತೃತೀಯ ಲಿಂಗಿಗಳು ಮತಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಹಾಗಾಗಿ ತಮಿಳು ನಟ, ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ನಾಯಕ ದಳಪತಿ ವಿಜಯ್ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ತಮ್ಮದೇ ಆದಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ.